ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವ್ರಿಗೆ ಮುಸಲ್ಮಾನರಿಗೆ 4% ಮೀಸಲಾತಿ ಟೆಂಡರ್ನಲ್ಲಿ ಈ ಗುತ್ತಿಗೆಯಲ್ಲಿ 4% ಮೀಸಲಾತಿ ಈ ಬಜೆಟಲ್ಲಿ ಘೋಷಣೆ ಮಾಡಿದ್ರು. ಅದನ್ನು ಕ್ಯಾಬಿನೆಟಲ್ಲೂ ಕೂಡ ಫೈನಲ್ ಮಾಡಿದ್ದಾಯ್ತಲ್ವ. ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಶಾಕ್ ಎದುರಾಗೋದು ಫಿಕ್ಸಾ? ಆ ನಿಟ್ಟಿನಲ್ಲಿ ಮಹತ್ವದ ಬೆಳವಣಿಗೆ ಆಗ್ತಾ ಇದೆ. ಹಾಗಾದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನೇನಾಗಿತ್ತು, ಇಲ್ಲಿ ಇಂಥ ಬೆಳವಣಿಗೆ ಆಗಬಹುದು ಅಂತ ಗೊತ್ತಿದ್ದು ಕೂಡ ಓಲೈಕೆಗಾಗಿ ಘೋಷಣೆ ಮಾಡಿದ್ವಪ್ಪ ನಾವು, ಆದರೆ ಏನು ಮಾಡೋದಕ್ಕಾಗತ್ತೆ, ಕಾನೂನು ತೊಡಕು ಎದುರಾಯಿತು ಅಂತ ಆಮೇಲೆ ಕೈ ಬಿಡಬಹುದು ಅನ್ನೋ ರೀತಿ ಮೂಗಿಗೆ ತುಪ್ಪ ಹಚ್ಚೋ ಪ್ರಯತ್ನ ಅಷ್ಟೇನ ಮಾಡಿದ್ದು, ಅಥವಾ ಈ ಕಾನೂನು ಹೋರಾಟದಲ್ಲಿ ಸೆಡ್ ಹೊಡಿತಾರ ಸಿದ್ದರಾಮಯ್ಯನವರು? ಕಾದು ನೋಡಬೇಕು. ಈಗ BJP ಅಂಥದ್ದೊಂದು ಆಘಾತವನ್ನು ಕೊಡೋಕೆ ಮುಂದಾಗ್ತಿದೆ. ಮುಸಲ್ಮಾನರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ರೀತಿಯಲ್ಲಿ ಆಗತ್ತಾ? ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಎರಡು ಮಹತ್ವದ ಸುದ್ದಿಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಂಬರ್ 1 ಮೀಸಲಾತಿ ವಿಚಾರ, ಎರಡನೇದಾಗಿ ಅನ್ನಭಾಗ್ಯ. ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಮೊದಲ ಅವಧಿಯಲ್ಲೂ ಕೂಡ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ಆಗಿತ್ತಲ್ವ. ಈ ಅವಧಿಯಲ್ಲಿ, ಎರಡನೇ ಅವಧಿಯಲ್ಲಿ ಗ್ಯಾರಂಟಿ ಎಲ್ಲ 4-5 ಕೊಡೋದು ಬಿಟ್ಟು ಹಾಕಿ ಅನ್ನಭಾಗ್ಯದಲ್ಲೇ ಆಘಾತ ಎದುರಾಗಿದೆ. ಈಗ ಮೊದಲನೇದಾಗಿ ಮೀಸಲಾತಿ ವಿಚಾರ ನೋಡೋಣ. ಬಜೆಟಲ್ಲಿ ಘೋಷಣೆ ಮಾಡಿದ್ರು, ಘೋಷಣೆ ಮಾಡ್ತಿದ್ದ ಹಾಗೆ ಬೇರೆ ಎಲ್ಲ ಇಂಪ್ಲಿಮೆಂಟ್ ಮಾಡೋದು ಯಾವಾಗ ಅನ್ನೋದು ಗೊತ್ತಿಲ್ಲ. ಆದರೆ 4% ಮೀಸಲಾತಿ ವಿಚಾರ ಅಂತೂ ಕ್ಯಾಬಿನೆಟಲ್ಲಿ ತಡ ಮಾಡದೆ ತಗೊಂಡು ಬಂದರು. ಎಲ್ಲ ಫೈನಲ್ ಮಾಡೋದಕ್ಕೆ ಏನೇನು ತಯಾರಿ ಬೇಕೋ ಶುರು ಮಾಡಿಬಿಟ್ಟಿದ್ದಾರಲ್ವ. ಆದರೆ ಈಗ ಸುಪ್ರೀಂ ಕೋರ್ಟ್ ಆಘಾತ ಫಿಕ್ಸ್ ಅಂತಿದ್ದಾರೆ ಎಕ್ಸ್ಪರ್ಟ್ಸ್. ಮತ್ತು BJP ನಿಟ್ಟಿನಲ್ಲಿ ಕೆಲಸ ಶುರು ಮಾಡಿರೋದು. ಮೊನ್ನೆ ಅಷ್ಟೇ ಕೇಂದ್ರ ಮಾಜಿ ಸಚಿವ ರವಿಶಂಕರ್ ಪ್ರಸಾದ್ ಅವರು ಇದನ್ನೇ ಹೇಳಿದರು. BJP ಯಾವ ರೀತಿ ಓಲೈಕೆ ಮಾಡ್ತಿದೆ ಅಂದರೆ, ನಾಳೆ ಸಿನಿಮಾ ಟಿಕೆಟ್ಗೂ ಕೂಡ ಮೀಸಲಾತಿ ಲೈನ್ ಇಡ್ತಾರೆ ಇವರು. ಬೇರೆ ಬೇರೆ ಇದಕ್ಕೆಲ್ಲದಕ್ಕೂ ಮೀಸಲಾತಿ ಕೊಡೋದು ಗ್ಯಾರಂಟಿ. ರೈಲ್ವೆ ಟಿಕೆಟ್ಗೆ, ಸಿನಿಮಾ ಟಿಕೆಟ್ಗೂ ರಿಸರ್ವ್ಡ್ ಲೈನನ್ನೇ ಇಡಬಹುದು ಅನ್ನೋ ರೀತಿ ಕಾಂಗ್ರೆಸ್ ಓಲೈಕೆಯ ಅತಿರೇಕಕ್ಕೆ ಹೋಗಿದೆ ಅಂತ ಆಕ್ರೋಶ ವ್ಯಕ್ತಪಡಿಸಿ ನಾವು ಇದನ್ನು ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೀವಿ ಅಂತ ಹೇಳಿದರು. ಸುಪ್ರೀಂ ಕೋರ್ಟೇ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಾಗ, ಧರ್ಮಾಧಾರಿತವಾಗಿ ಮೀಸಲಾತಿ ಕೊಡೋದಕ್ಕೆ ಸುಪ್ರೀಂ ಕೋರ್ಟೇ ನೋ ಎಂದಿರುವಾಗ ಅದು ಹೆಂಗೆ ಮಾಡ್ತಾರೆ ಇವರು, ನೋಡೇ ಬಿಡೋಣ ಅಂತ ಸವಾಲು ಹಾಕಿದ್ರಲ್ವ. ಈಗ ಅದೇ ಸ್ಟೆಪ್ಪನ್ನು ತಗೊಳ್ತಿದೆ BJP. ಸುಪ್ರೀಂ ಕೋರ್ಟ್ಗೆ, ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗುವ ತಯಾರಿ ಆಗ್ತಾ ಇದ್ದು, ಎನಿ ಟೈಮ್ ಇದನ್ನು ಚಾಲೆಂಜ್ ಮಾಡೋದಕ್ಕೆ ಕಾನೂನು ತಜ್ಞರ ಮೊರೆ ಹೋಗಿದ್ದಾರೆ. ಸೊ ಹಿಂದೆ ಏನೇನಾಗಿದೆ ನೋಡಿ, ಬೇರೆ ಕಡೆಗಳಲ್ಲೂ ಆಗಿತ್ತಿದ್ವು, ಆದರೆ ಕೋರ್ಟ್ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿಲ್ಲ. ರಾಜಶೇಖರ್ ರೆಡ್ಡಿ ಅವರ ಕಾಲದಲ್ಲಿ ಮುಸಲ್ಮಾನರಿಗೆ ಮೀಸಲಾತಿಯನ್ನು ಕೊಟ್ಟರು. ನಮ್ಮ ಸಂವಿಧಾನದ ಆಧಾರದಲ್ಲಿ ಈಗ SC ST ಕೊಡ್ತೀರಾ, ನೇರವಾಗಿ ಕೊಡಬಹುದು. ಆದರೆ ಧರ್ಮಾಧಾರಿತವಾಗಿ ಕೊಡೋದಕ್ಕೆ ಹೋದರೆ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ. ಅದನ್ನೇ ಹೇಳ್ತಿರೋದಲ್ವ ಈಗ BJP ಅವರು. ಅದು ಹೆಂಗೆ ಧರ್ಮಾಧಾರಿತವಾಗಿ ಕೊಡ್ತೀರಿ ಅಂತ BJP ಅವ್ರಿಗೆ ಕಾಂಗ್ರೆಸ್ ಆನ್ಸರ್ ಮಾಡ್ತಿರೋದು, ನಾವೇನು ಮುಸಲ್ಮಾನರಿಗೆ ಸಪ್ರೇಟ್ ಅಂತ ಕೊಟ್ಟಿಲ್ಲ, ಇಲ್ಲಿ SC ST OBC ಅಲ್ಪಸಂಖ್ಯಾತರು ಎಲ್ಲರೂ ಕವರ್ ಆಗ್ತಾರೆ ಅಂತ ಹೇಳ್ತಿರೋದು. ಆದರೆ ಇದು ಕಾನೂನಾತ್ಮಕವಾಗಿ ನೋಡೋದಕ್ಕೆ ಹೋದಾಗ ಏನಾಗುತ್ತೆ ಅದನ್ನು ನಾವು ಅರ್ಥ ಮಾಡಿಸ್ತೀವಿ ಅಂತ ಹೋಗಿದ್ದಾರೆ. ಈಗ ಕೋರ್ಟ್ಗೆ ತಯಾರಿಯನ್ನು ಮಾಡಿಕೊಳ್ತಿದ್ದಾರೆ. 2012ರಲ್ಲಿ ನೋಡಿ, ಆಂಧ್ರ ಹೈಕೋರ್ಟು ಈ ಮೀಸಲಾತಿಯನ್ನು ರದ್ದು ಮಾಡಿತ್ತು. ರಾಜಶೇಖರ್ ರೆಡ್ಡಿ ಅವರು ಮುಸಲ್ಮಾನರಿಗೆ ಮೀಸಲಾತಿ ಕೊಟ್ಟಿದ್ರು, ಅದು ರದ್ದಾಗಿತ್ತು. ಪಶ್ಚಿಮ ಬಂಗಾಳ ಸರ್ಕಾರಕ್ಕೂ ಕೂಡ ಕೋರ್ಟ್ ಚಾಟಿ ಬೀಸಿತ್ತು. ಈ ರೀತಿ ಧರ್ಮಾಧಾರಿತವಾಗಿ ಯಾವ್ಯಾವಾಗ ಹೋಗಿದಾರಲ್ವ, ಮೀಸಲಾತಿ ಕೊಟ್ಟಿದ್ದಾರಲ್ವ, ಅಲ್ಲೆಲ್ಲ ಬ್ರೇಕ್ ಬಿದ್ದಿದೆ. ಸೊ ಸುಪ್ರೀಂ ಕೋರ್ಟ್ ಖಂಡಿತವಾಗಿಯೂ ಕರ್ನಾಟಕದ ಈ 4% ಮೀಸಲಾತಿ ವಿಚಾರದಲ್ಲಿ ಎತ್ತಿ ಹಿಡಿಯೋಕೆ ಸಾಧ್ಯವೇ ಇಲ್ಲ. ಈ ಮೀಸಲಾತಿಯು ರದ್ದಾಗತ್ತೆ ಅಂತ ಎಕ್ಸ್ಪರ್ಟ್ಸ್ ಒಪಿನಿಯನ್ ಸಿಗ್ತಾ ಇದ್ದು, ಈಗ BJP ಇದೇ ಆತ್ಮವಿಶ್ವಾಸದ ಮೇಲೆ ಸುಪ್ರೀಂ ಕೋರ್ಟ್ನ ಮೊರೆ ಹೋಗೋದಿಕ್ಕೆ ತೀರ್ಮಾನಿಸಿದೆ. ಪಶ್ಚಿಮ ಬಂಗಾಳಕ್ಕೂ ಕೂಡ ಸುಪ್ರೀಂ ಕೋರ್ಟ್ ಬಿಸಿ ತಟ್ಟಿತ್ತು. ಸೊ ಓಲೈಕೆ ಸಾಧ್ಯವೇ ಇಲ್ಲ, ಇದು ಆಗಲ್ಲ, ಸುಪ್ರೀಂ ಕೋರ್ಟಲ್ಲಿ ಇದು ಸ್ಟ್ಯಾಂಡೇ ಆಗಲ್ಲ ಅಂತಿದ್ದಾರೆ. ಹಾಗಾಗಿ ಮುಸಲ್ಮಾನರಿಗೆ ಸಿದ್ದರಾಮಯ್ಯನವರೇನೋ ಬಿಗ್ ಅನೌನ್ಸ್ಮೆಂಟ್ ಮಾಡಿಬಿಟ್ರು, ಬಟ್ ಅದು ಕೈಗೆ ಬಂದ ತುತ್ತು ಬಾಯಿಗೆ ಬರೋದು ಬಹಳ ಕಷ್ಟ. ಸಿದ್ದರಾಮಯ್ಯನವ್ರಿಗೆ ಮುಖಭಂಗ ಕಾದಿದೆ ಅಂತ ಹೇಳ್ತಿದ್ದಾರೆ. ಈ ವಿಚಾರದಲ್ಲಿ ಈಗ ಪ್ರೆಸ್ ಮೀಟ್ ನೋಡ್ತಾ ಇದ್ದೀವಿ. HK ಪಾಟೀಲ್ರೆಲ್ಲ ಹೇಳಿದ್ರಲ್ಲ, ಈ ಗುತ್ತಿಗೆಯಲ್ಲಿ 4% ಮೀಸಲಾತಿಯಿಂದ ಉದ್ಯೋಗ ಸೃಷ್ಟಿಯಾಗುತ್ತೆ ಅಂತ. ಸೊ ಉದ್ಯೋಗ ನಿಮ್ಗೆ ಅವ್ರಿಗೆ ಮಾತ್ರ ಸಿಗಬೇಕಾ ಅನ್ನೋ ರೀತಿಯಲ್ಲಿ BJP ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ. ಪ್ರಿಯಾಂಕ್ ಖರ್ಗೆ, ಬೇರೆ ಬೇರೆಯವರೆಲ್ಲ ನೋಡ್ತಾ ಇದ್ದೀವಿ, ನೀವು ಈ ಸಮುದಾಯ ಭಾರತದಲ್ಲ ಅಂತ ಘೋಷಣೆ ಮಾಡಿಬಿಡಿ, ಹಾಗಾದರೆ ಇವ್ರಿಗೆ ಕೊಟ್ಟರೆ, ಮುಸಲ್ಮಾನರಿಗೆ ಕೊಟ್ಟರೆ ಮಾತ್ರ ನಿಮಗೆ ಕಣ್ಣು ಕುಕ್ಕತ್ತೆ, ಯಾಕೆ ಅವ್ರ ದೇಶದ್ರೋಹಿಗಳ ಅನ್ನೋ ರೀತಿಯಲ್ಲಿ ನಿರ್ಧಾರವನ್ನು ಸಮರ್ಥನೆ ಮಾಡ್ಕೊಳ್ತಿರೋ ಹೊತ್ತಲ್ಲಿ ಕಾನೂನು ಹೋರಾಟದ ದಾರಿ ಹಿಡಿದಿರೋದು. ಈಗ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿರೋದಿರೋದ್ರಿಂದ ಹಿಂದೆ ಆ ಆಧಾರದಲ್ಲಿಯೇ ಧರ್ಮಾಧಾರಿತವಾಗಿ ಕೊಡೋಕ್ಕಾಗಲ್ಲ ಅಂತ ಹಿಂದೆ ಸುಪ್ರೀಂ ಕೋರ್ಟ್ ಹೇಳಿರೋದ್ರಿಂದ ಅದರ ಆಧಾರದಲ್ಲಿಯೇ ಈ ಮೀಸಲಾತಿ ರದ್ದಾಗತ್ತೆ ಅನ್ನೋ ಆತ್ಮವಿಶ್ವಾಸದಲ್ಲಿ ಬಿಜೆಪಿ ಹೋರಾಟ ಶುರು ಮಾಡಿರೋದು.
ನಂಬರ್ 2, ಈಗ ಅನ್ನಭಾಗ್ಯದ ವಿಚಾರಕ್ಕೆ ಬರೋಣ. ಅನ್ನಭಾಗ್ಯದಲ್ಲಿ ಈಗ ಅಕ್ಕಿಯೂ ಇಲ್ಲ, ದುಡ್ಡು ಇಲ್ಲ. ದುಡ್ಡು ಕೊಡೋಕ್ಕಾಗಿಲ್ಲ. 4 ತಿಂಗಳಾದರೂ ಯಾಕೆ ಬರ್ತಿಲ್ಲ? ಗೃಹಲಕ್ಷ್ಮಿಯೂ ಬರ್ತಿಲ್ಲ, ಅನ್ನಭಾಗ್ಯದ ದುಡ್ಡು ಬರ್ತಿಲ್ಲ. ಸಿದ್ದರಾಮಯ್ಯನವರು ಪಾಪ ಅವರ ಮಹತ್ವಾಕಾಂಕ್ಷಿ ಯೋಜನೆ ಆಗಿತ್ತು. BJP ಕಾಂಗ್ರೆಸ್ ನಡುವೆ ಜಟಾಪಟಿ ಇದೆ. ಅದು ಕೇಂದ್ರ ಸರ್ಕಾರದ ಯೋಜನೆಯನ್ನು ₹1 ಇದು ಮಾಡಿಬಿಟ್ಟು ತಾಮದು ಅಂತ ಹೆಸರು ಹಾಕ್ಕೊಂಡ್ರು ಅಂತ ಜಟಾಪಟಿ ಏನೋ ಇತ್ತು. ಏನಾದರೂ ಹಾಕ್ಕೊಳ್ಳಿ, ಮಹತ್ವಾಕಾಂಕ್ಷಿ ಯೋಜನೆ ಆಯ್ತಾ, ಫ್ರೀಯಾಗಿ ಕೊಡೋಕೆ ಶುರು ಮಾಡಿದ್ರ. ಆದರೆ ಈಗ ನೋಡಿ, ಬೇರೆ 4-5 ಘೋಷಣೆ ಮಾಡಿಕೊಂಡು ಅನ್ನಭಾಗ್ಯನೂ ಕೊಡೋಕ್ಕಾಗ್ತಿಲ್ಲ. ಏನು 1-2 ತಿಂಗಳಿಂದನ 4-5 ತಿಂಗಳಿಂದ ದುಡ್ಡು ಬರ್ತಿಲ್ಲ. ಸರಿ, ದುಡ್ಡು ಜಾಸ್ತಿ ಆಯಿತು, ಕೇಂದ್ರ ಸರ್ಕಾರ ಅಕ್ಕಿ ಕೊಡೋಕೆ ರೆಡಿ ಇದ್ದರೂ ತೊಗೊಳ್ತಿರ್ಲಿಲ್ಲ ಸುಮಾರು ತಿಂಗಳಿಂದ. ಈಗ ಒಪ್ಕೊಂಡಿದ್ದಾರೆ, ಕಡಿಮೆಲಿ ಸಿಗುತ್ತೆ. ₹34 ಕೊಡಬೇಕಲ್ಲ, 29-28 ರೂಪಾಯಿಗೂ ಸಿಗುತ್ತೆ, ಕಡಿಮೆಲೆ ಸಿಗುತ್ತೆ, ಸುಮಾರು ಉಳಿತಾಯ ಆಗುತ್ತೆ. ಅದನ್ನು ಕೊಡ್ತೀವಿ, ಇನ್ನು ಮುಂದೆ ಅಕ್ಕಿ ಕೊಡ್ತೀವಿ, ಅಕ್ಕಿನೇ ಕೊಡ್ತೀವಿ, ದುಡ್ಡಲ್ಲ ಅಂತ ಹೇಳಿದ್ರು. ಅದು ಇಲ್ಲ, ಅಕ್ಕಿನೂ ಇಲ್ಲ, ದುಡ್ಡು ಇಲ್ಲ. ಎಲ್ಲ ನ್ಯಾಯಬೆಲೆ ಅಂಗಡಿಗಳಲ್ಲಿ ಸುಮಾರು ಕಡೆ ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಮುನಿಯಪ್ಪನವ್ರಿಗೆ ಕೇಳಿದ್ರೆ ಕೊಡ್ತೀವಿ, ಕೇಂದ್ರ ಸರ್ಕಾರ ಒಪ್ಕೊಂಡಿದೆ, ನಮಗೂ ಏನು ಸಮಸ್ಯೆ ಇಲ್ಲ, ದುಡ್ಡೆಲ್ಲ ಕಟ್ಟಿದ್ದೀವಿ, ಫುಡ್ ಕಾರ್ಪೊರೇಷನಿಂದ ಬರೋಕ್ಕೆ ತಡ ಆಗ್ತಿದೆ, ಬಟ್ 15 kg ಈಗ ಒಟ್ಟೊಟ್ಟಿಗೆ ಎಲ್ಲ ಕೊಡೋಕ್ಕಾಗಲ್ಲ ಅಂತಿದ್ದಾರೆ. ಅಂದರೆ ಉಳ್ಕೊಂಡಿರೋದೆಲ್ಲ ಒಟ್ಟೊಟ್ಟಿಗೆ ಕೊಡೋಕ್ಕಾಗಲ್ಲ, ಸ್ವಲ್ಪನೇ ಕೊಡ್ತಾ ಹೋಗ್ತೀವಿ, ಕಂತಲ್ಲಿ ಕೊಡ್ತೀವಿ ಅಂತಿದ್ದಾರೆ. ಬಟ್ ಅದು ಯಾವಾಗ ಗೊತ್ತಿಲ್ಲ. ಏಪ್ರಿಲಿಂದ ಎಲ್ಲ ಬಹುತೇಕ ಸರಿ ಆಗುತ್ತೆ ಅಂತಿದ್ದಾರೆ. ಸೊ ಮಾರ್ಚ್ ಕನಸನ್ನು ಬಿಟ್ಟು ಹಾಕಬೇಕು. ಇನ್ನೂ 1 ತಿಂಗಳು ಮುಂದಕ್ಕೆ ಹಾಕಿದ್ರು, ಆಲ್ರೆಡಿ ಇಷ್ಟು ತಿಂಗಳುಗಳಾಗಿವೆ, ಇನ್ನೂ 1 ತಿಂಗಳು ಮುಂದಕ್ಕೆ ಹಾಕಬೇಕು. ಸೊ ಏನಾಗ್ತಿದೆ ಸರ್ಕಾರದಲ್ಲಿ ಅನ್ನೋದೇ ಅರ್ಥ ಆಗ್ತಿಲ್ಲ. ಗೃಹಲಕ್ಷ್ಮಿ ಆಘಾತ, ಎಲ್ಲ ಬಿಟ್ಟು ಹಾಕಿ ಅನ್ನಭಾಗ್ಯಕ್ಕೂ ಆಘಾತ. ನೋ ಸ್ಟಾಕ್, ನೋ ದುಡ್ಡು, ನೋ ಅಕ್ಕಿ, ಅದು ಇಲ್ಲ, ಇದು ಇಲ್ಲ, ಅದಾಗ್ತಿಲ್ಲ, ಇದು ಕೊಡ್ತೀವಿ ಅಂದರೆ ಇದೂ ಇಲ್ಲ ಈಗ. ಸೊ ಗ್ಯಾರಂಟಿಯ ಹೊಡೆತ ಬಿದ್ದಿದೆ. ನಮ್ಮ ಹತ್ರ ಆಗ್ತಿಲ್ಲ ಅಂತ ಬಾಯ್ ಬಡ್ಕೊಳ್ತಿದ್ದಾರಲ್ಲ ರೇವಂತ್ ರೆಡ್ಡಿ ಅವರು. ಇವರಿಲ್ಲಿ ಎಲ್ಲ ಆಗ್ತಿದೆ, ನಾವೆಲ್ಲ ಮಾಡ್ತಿದ್ದೀವಿ, ಅಭಿವೃದ್ಧಿನೂ ಮಾಡ್ತೀವಿ, ಗ್ಯಾರಂಟಿನೂ ಕೊಡ್ತೀವಿ, ಯಾವ ಕಾರಣಕ್ಕೂ ಸ್ಟಾಪ್ ಮಾಡಲ್ಲ ಅಂತ BJP ಅವ್ರಿಗೆ ಕೌಂಟರ್ ಮೇಲೆ ಕೌಂಟರೇನೂ ಕೊಡ್ತಿದ್ದಾರೆ. ಬಟ್ ಅಕ್ಕಿ ಕೊಡ್ತಿಲ್ಲ, ದುಡ್ಡು ಕೊಡ್ತಿಲ್ಲ. ಇದು ಈಗ ಗ್ಯಾರಂಟಿಯ ಅಸಲಿ ಪರಿಸ್ಥಿತಿ ಏನಾಗಿದೆ ಅನ್ನುವ ಚರ್ಚೆಗೆ ಕಾರಣ ಆಗಿರೋದು. ಕಾದು ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.